ಬರೋಬ್ಬರಿ 8 ವರ್ಷ ಪ್ರೀತಿಸಿದ, ಚಿನ್ನ ರನ್ನ ಅಂತ ಹೇಳ್ದ, ಎಲ್ಲ ಕಡೆ ಸುತ್ತಾಡಿಸಿದ. ಮದುವೆಯಾಗು ಅಂತಂದ್ರೆ ದೂರವಾದ. ಕೈ ಕೊಟ್ಟ ಪ್ರಿಯಕರನಿಗಾಗಿ ಆತನ ಮನೆಯ ಮುಂದೆ ಕುಳಿತಂತ ಯುವತಿ. ಇದು ಮಂಡ್ಯದಿಂದ ಬಂದಿರೋ ಲವ್ ಸೆಕ್ಸ್ ಧೋಕಾ ಕತೆ. ಅವನು ಮತ್ತು ಅವಳು ಮುದ್ದಾದ ಮಗು. ಯುವಕನ ಮನೆ ಎದುರು ಯುವತಿ ಧರಣಿ. ಮನೆ ಎದುರು ಸೇರಿರುವ ಜನ. ಯುವಕ ಯುವತಿ ನಡುವೆ ವಾಗ್ವಾದ, ಪ್ರೀತಿ ಪ್ರಣಯ ಧೋಕಾ ಆರೋಪ, ಹೈ ಡ್ರಾಮಾ. ಎಂಟು ವರ್ಷ ಪ್ರೀತಿ ಮಾಡಿ ಯುವತಿಗೆ ಕೈ ಕೊಟ್ಟನ ಪ್ರಿಯಕರ. ನ್ಯಾಯಕ್ಕಾಗಿ ಪ್ರಿಯಕರನ ಮನೆ ಎದುರು ಯುವತಿ ಧರಣಿ. ಸಕ್ಕರೆನಾಡು ಮಂಡ್ಯದಲ್ಲಿ ಲವ್ ಸೆಕ್ಸ್ ಧೋಕಾ ಆರೋಪ ಕೇಳಿ ಬಂದಿದೆ. ಮಳವಳ್ಳಿ ತಾಲೂಕಿನ ಬಳ್ಳಗೆರೆ ಗ್ರಾಮದ ಬಿಆರ್ ಮಂಜು ಎಂಬಾತ ನಂಜನಗೂಡು ಮೂಲದ ಯುವತಿಯನ್ನ ಪ್ರೀತಿಸಿ ಮೋಸ ಮಾಡಿರುವ ಆರೋಪ ಕೇಳಿ ಬಂದಿದೆ. ಇಬ್ಬರೂ ಕೂಡ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನೆಲೆಸಿದ್ದು ಕಳೆದ 8 ವರ್ಷಗಳಿಂದ ಪ್ರೀತಿಸುತ್ತಿದ್ದರು. ಮದುವೆಯಾಗುವಂತೆ ಯುವತಿ ಒತ್ತಾಯಿಸಿದಾಗ ಪ್ರಿಯಕರ ಮಂಜು ಅಂತರ ಕಾಯ್ದುಕೊಳ್ಳಲು ಮುಂದಾಗಿದ್ದಾನೆ. ಬೇರೆ ಬೇರೆ ಕಾರಣ ಹೇಳಿಕೊಂಡು ಮದುವೆ ಮುಂದೂಡುತ್ತಾ ಬಂದಿದ್ದಾನೆ. ಇದೀಗ ಪ್ರೀತಿಸಿದಾಕೆಯನ್ನು ಬಿಟ್ಟು ಮತ್ತೊಂದು ಹುಡುಗಿಯನ್ನ ಮದುವೆಯಾಗಲು ಮುಂದಾಗಿದ್ದು, ವಿಷಯ ತಿಳಿದ ಪ್ರಿಯತಮೆ ಬಳ್ಳಗೆರೆಯ ಪ್ರಿಯಕರನ ಮನೆ ಬಳಿ ಬಂದು ರಾದ್ದಾಂತ ನಡೆಸಿದ್ದಾಳೆ. ಮನೆ ಎದುರು ಕೂತು ಧರಣಿ ನಡೆಸಿ, ನನಗೆ ಅನ್ಯಾಯ ಆಗಿದೆ, ಆತ ನನ್ನನ್ನು ಮದುವೆಯಾಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾಳೆ. ಕೆಟ್ಟದಾಗಿ ಬೈದಿದ್ದಾಳೆ, ಬಂದ್ ಮನೆ ಹತ್ರ ಜಗಳ ಮಾಡ್ತಾಳೆ ಅಂತೆಲ್ಲ ಸುಳ್ಳು ಕಂಪ್ಲೇಂಟ್ ನ ಮಂಡ್ಯದಲ್ಲಿ ಹೋಗಿ ಕೊಟ್ಟಿದ್ದಾರೆ. ನಾನು ಅಲ್ಲಿ ಅವ್ರಿಗೆ ಇರೋ ವಾಸ್ತವನ ತಿಳಿಸಿ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತೇಳಿ ನಾನು ಬರ್ಕೊಟ್ಟಿದ್ದೀನಿ ಅಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ. ನಾನು ಅವ್ರ ತಾಯಿ ಜೊತೆ ಇಲ್ಲಿ ತನಕ ಕೂಡ ಮಾತಾಡಿಲ್ಲ. ಆದರೂ ನನ್ನ ಮೇಲೇನೆ ಇವರು ಲಾಯರ್ ಮಾತು ಕಟ್ಕೊಂಡು ನನ್ನ ಮೇಲೇನೆ ಕಂಪ್ಲೇಂಟ್ ಕೊಡೋದು, ಮಾನಸಿಕವಾಗಿ ನನಗೆ ತುಂಬಾ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಇನ್ನು ಯುವತಿ ಸಂಬಂಧಿಕರು ಆತ ನಮ್ಮ ಹುಡುಗಿಯನ್ನ ಮದುವೆಯಾಗಬೇಕು, ನಮಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ನಮ್ಗೆ ಎಲ್ಲೋದ್ರೂ ನ್ಯಾಯ ಸಿಗ್ತಾ ಇಲ್ಲ ಸರ್. ಅವ್ರಿಗೆ ಪ್ರತಿಯೊಂದು ಸಂಘಟನೆ ಮುಖಾಂತರ ಹೋದ್ವಿ, ಒಡನಾಡಿ ಸಂಸ್ಥೆ, CDPO ಆಫೀಸು ಎಲ್ಲ ಕಡೆ ಹೋಗಿದ್ವಿ. ನಮ್ಮ ಹುಡುಗ ಏನೂ ತಪ್ಪು ಮಾಡಿಲ್ಲ, ನಮ್ಮ ಹುಡುಗ ಇಲ್ಲ ಅಂತ ಅಂತಿದ್ರು ಸರ್. ಈಗ ಒಂದು 3 ವಾರ ಆಯಿತು ಹುಡುಗ ಇಲ್ಲಿಗೆ ಬಂದರೂ ಅವನ ಹೊರಗೆ ಬಿಟ್ಕೊಡ್ತಾ ಇಲ್ಲ. ಇದಕ್ಕೆ ಏನು ಮಾಡಬೇಕು, ನೀವೇ ನ್ಯಾಯ ದೊರಕಿಸ್ಕೊಡಿ ಸರ್, ನಮ್ಮ ಹುಡುಗಿಗೆ ಅನ್ಯಾಯ ಆಗಬಾರ್ದು. ನನಗೂ ನಿನಗೂ ಸಂಬಂಧ ಇಲ್ಲ ಎಂದ ಮಂಜು. ಯುವತಿ ಮನೆ ಮುಂದೆ ಕೂತು ನ್ಯಾಯಕ್ಕಾಗಿ ಧರಣಿ ನಡೆಸ್ತಿದ್ರೆ ಪ್ರಿಯಕರ ಮಂಜು ಮಾತ್ರ ನೀನ್ ಯಾರು ನನಗೆ ಗೊತ್ತಿಲ್ಲ, ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಅಂತಿದ್ದಾನೆ. ಆದ್ರೆ ಯುವತಿ ಮಾತ್ರ ಪಟ್ಟು ಸಡಿಲಿಸುತ್ತಿಲ್ಲ. ಪ್ರಿಯಕರನ ಸಂಬಂಧಿಕರ ದರ್ಪ, ಯುವತಿ ಮೇಲೆ ಹಲ್ಲೆ. ಇನ್ನು ಮಂಜು ನನ್ನನ್ನು ಮದುವೆಯಾಗಲೇಬೇಕು ಅಂತ ಧರಣಿ ಮಾಡ್ತಿದ್ದ ಯುವತಿ ಹಾಗೂ ಕುಟುಂಬಸ್ಥರಿಗೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ಯುವತಿ ಹಾಗೂ ಸಂಬಂಧಿಕರನ್ನ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಿದೆ. ಇನ್ನು ಯುವಕ ಯುವತಿ ಎರಡೂ ಕಡೆಯವರು ಮಳವಳ್ಳಿಯ ಬೆಳಕವಾಡಿ ಠಾಣೆಗೆ ದೂರು ನೀಡಿದ್ದಾರೆ. ಇಬ್ಬರನ್ನು ಪೊಲೀಸ್ ಠಾಣೆಗೆ ಕರೆಸಿ ಪೊಲೀಸರು ಮಾತುಕತೆ ನಡೆಸಲಿದ್ದಾರೆ. ಒಂದು ವೇಳೆ ರಾಜ್ಯ ಪಂಚಾಯಿತಿ ಸಫಲ ಆಗದಿದ್ರೆ ಪೊಲೀಸರು FIR ದಾಖಲಿಸಲಿದ್ದಾರೆ ಎನ್ನಲಾಗಿದೆ. ಈ ನಡುವೆ ನಿನ್ನೆ ರಾತ್ರಿಯಿಂದ ಆರೋಪಿ ಯುವಕ ಮಂಜು ನಾಪತ್ತೆಯಾಗಿದ್ದು ಆತನ ಮೇಲೆಯೇ ಅನುಮಾನ ಹೆಚ್ಚುವಂತೆ ಮಾಡಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.